ಹಲೋ ಗಾಯ್ಸ್. ಸೊ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಿದ್ದೀನಿ, ಮೋಟೋ ವ್ಲಾಗು. ನನ್ನ ಗಾಡಿ ಊರಲ್ಲಿತ್ತು, ನಾನು ಊರಲ್ಲಿರಲಿಲ್ಲ. ಮತ್ತು ಹಂಗೆ ಲೈಫ್ ಹ್ಯಾಪನ್ಸ್ ಅಂತಾರಲ್ವ, ಹಂಗೆ ಬ್ಯುಸಿಯಾಗಿ ಹೋಗಿದ್ದೆ. ಬಟ್ 1 ತಿಂಗಳು ನಂತರ ನಮ್ಮೂರ ಕಡೆಗೆ ಬಂದು ಗಾಡಿನ ಎತ್ಕೊಂಡು ಹೀಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಒಳ್ಳೆ ಲೈಟಿಂಗ್ ಅಂತೂ ಇದೆ ಅನಿಸ್ತದೆ. ಸನ್ಸೆಟ್ ಆಗೋ ಟೈಮ್ ಇದೆ ಬೇರೆ. ಮತ್ತು ಏನಪ್ಪ ವಿಶೇಷ ಅಂದರೆ, ಒಳ್ಳೆ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ. ಸನ್ನು ಸೆಟ್ ಆಗೋಕ್ಕನ ಮುಂಚೆ ಹೋಗಬೇಕು, ಅದು ಇರೋದು ಇವಾಗ ನಮ್ಮ ಟಾರ್ಗೆಟು. ಸನ್ಸೆಟ್ ನೋಡಿಕೊಂಡು ಬರೋಣ. ಮತ್ತು ಅದಾದಮೇಲೆ ಮಾತಾಡೋಣ. ಮತ್ತು ಚೇಂಜಸ್ ತುಂಬ ಕಾಣಿಸ್ತಾ ಇದೆ ನನಗಂತೂ. ನಮ್ಮೂರಲ್ಲಿ ನಾನು ಬಸ್ ಬಂದು ಇಳಿದೆ, ಇವಾಗ ಏನೇನೋ ಹೊಸ್ದಾಗೆಲ್ಲ ಮಾಡಿಬಿಟ್ಟವ್ರೆ, ಡಿವೈಡ್ರ್ಗಳಾಗ್ತಾವ್ರೆ. ಹೊಸದಾಗಿ ಏನು ಕತೆ ಅಂದರೆ, ಟ್ರಾಫಿಕ್ ಲೈಟ್ ಎಲ್ಲ ಹಾಕಿದ್ದಾರೆ ಗುರು ನಮ್ಮೂರಲ್ಲಿ. ಅದಾದಮೇಲೆ ಡಿವೈಡ್ರ್ ಬೇರೆ ಹಾಕ್ತಾವ್ರೆ. ಅದನ್ನು ಟ್ರಾಫಿಕ್ ಲೈಟ್ಗಳು, ಡಿವೈಡ್ರು ಅದೆಲ್ಲ ಹೆಂಗೆ ಫಾಲೋ ಮಾಡ್ತಾರೆ, ಏನು ಕತೆ ಅಂತ ಮುಂದೆ ದಿನಗಳಲ್ಲಿ ಅರ್ಥ ಆಗುತ್ತೆ. ಒಂಥರ ಒಳ್ಳೆಯದೇ ಮಾಡ್ತಿರೋದು. ಹತ್ರ 2 ಲಕ್ಷ ಜನ ಪಾಪ್ಯುಲೇಷನ್ ಇದ್ದಾರೆ ನಮ್ಮ ಮುಳ್ಬಾಗಲ್ ಟೌನು ತಾಲೂಕಲ್ಲೆಲ್ಲ. ಸೊ ಟ್ರಾಫಿಕ್ ಲೈಟು ನೆಸಸರಿನೇ, ಒಂಥರ ಏನು ಹೇಳೋಕ್ಕೂ ಆಗಲ್ಲ. ಬಟ್ ಜನ ಅದಕ್ಕೆ ಹೊಂದ್ಕೋಬೇಕು. ಏನಂತೀರ? ಹೊಂದ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಇರೋ ಟ್ರಾಫಿಕ್ ಇನ್ನೂ ಕೆಟ್ಟೋಗುತ್ತೆ, ಸೈಕಾಗೋಗುತ್ತೆ. ಒಳ್ಳೆ ಕಲರ್ಸ್ ಬರ್ತಿದೆ ಮೇಲೆ ಸ್ಕೈಯಲ್ಲಿ. ಸೂರ್ಯ ಸೆಟ್ ಆಗಿಲ್ಲ ಅಂದರೆ ಸಾಕು, ಒಳ್ಳೆ ಸಖತ್ತಾಗಿ ಕಾಣಿಸುತ್ತೆ ಸೂರ್ಯ. ಅಲ್ಲಿ ನೋಡಿ ಸೂರ್ಯ ಸೆಟ್ ಆಗ್ತಾ ಇದ್ದಾನೆ ಅಷ್ಟೇ. ಸ್ವಲ್ಪ ಮುಂಚೆ ಬಂದಿದ್ರೆ ಸಖತ್ತಾಗಿರ್ತಿತ್ತು, ಪರವಾಗಿಲ್ಲ. ಅಷ್ಟನ್ನ ಕಾಣಿಸ್ತಿದ್ದಾನಲ್ವ ಸೂರ್ಯ ತುಂಬ ದಿನ ಆದಮೇಲೆ. ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಿದೆ, ಏನು ಕತೆ ಅಂತ. ಒಳ್ಳೆ ಸನ್ಸೆಟ್ ವೈಬು, ಮಜಾ ಬರ್ತಿದೆ. ಮತ್ತು ಮೋಸ್ಟ್ ಹ್ಯಾಪನಿಂಗ್ ನ್ಯೂಸ್ ಎಲ್ರಿಗೂ ಗೊತ್ತಲ್ಲ, ಎಲ್ಲ ಕನ್ನಡ ಮೋಟೋ ವ್ಲಾಗರ್ ಕಮ್ಯುನಿಟಿ ಎಲ್ಲ ಸೈಕಾಗಿ ಹೋಗಿದ್ದಾರೆ ಜನ ಎಲ್ಲ. ಏನು ಅಂದರೆ, ಒಬ್ಬರು ಮೋಸ್ಟ್ ಇನ್ಫ್ಲೂಯೆನ್ಷಲ್ ವ್ಲಾಗರು ಅವ್ರದ್ದೆಲ್ಲ ಗಲಾಟೆಗಳು ಆಯಿತು. ಇವಾಗೆಲ್ಲ ಸೆಟ್ ರೈಟ್ ಆಗತ್ತೆ ಅನಿಸುತ್ತೆ. ಆಗಲಿ ಅಂತ ಎಲ್ಲ ಅಂದ್ಕೊಳ್ಳೋಣ. ಎಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಇದ್ರೆ ಚೆನ್ನಾಗಿರತ್ತೆ. ಸೂರ್ಯ ಸೆಟ್ ಆಗೋದಾ? ಏನು ಮಾಡೋಕ್ಕಾಗಲ್ಲ, ಇರಲಿ, ನಡೆಯುತ್ತೆ. ಆಯ್ತಣ್ಣ ಹೋಗಿ. ಹೆಂಗೆ ಹೋಗ್ತಾರೆ ಗೊತ್ತಾ ಈ ರೋಡಲ್ಲಿ? ಮಿನಿಮಮ್ ಎಲ್ಲ 100, 120, 100, 120 ಅಂತ ಹೋಗ್ತಾರೆ. ಎಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಅರ್ಜೆಂಟಾಗಿ ಹೋಗ್ಬೇಕು. ಅವ್ರದ್ದು ಕತೆಗಳು ಎಲ್ಲ ಎಲ್ಲೆಲ್ಲಿಂದನೋ ಹೋಗ್ತಾರೆ. ನಡೀಲಿ. ಮತ್ತೆ ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಒಳ್ಳೆ ಸನ್ಸೆಟ್ ಮಿಸ್ ಆಗೋದ್ನೇ ಅಂತ ಬೇಜಾರಾಗ್ತಿದೆ. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಇರಲಿ. ಊರು ತೋರಿಸ್ತೀನಿ, ಏನೇನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅಂತ ನೋಡಿಕೊಂಡು ಬರೋಣ. ಸೊ ನೋಡಿ, ನಮ್ಮೂರಿಗೆ ಹೋಗೋಕ್ಕೆ ಇಲ್ಲಿ ಡಿವಿಯೇಷನ್ ತಗೋಬೇಕು. ಇಲ್ಲಿ ನೋಡಿ ಹೆಂಗೆ ವರಸ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸಿಟಿ ಎಂಟ್ರೆನ್ಸ್ ಅಂದರೆ. ಇಲ್ಲಿ ನೋಡಿ ಅರ್ಥ ಆಗುತ್ತೆ ನಿಮಗೆ. ಈ ಕಡೆಯಿಂದ ವೆಹಿಕಲ್ ಬರುತ್ತೆ, ಆ ಕಡೆಯಿಂದ ವೆಹಿಕಲ್ಗಳು ಬರ್ತವೆ.
ನಾವು ಇಲ್ಲಿ ಹಿಂಗೆ ಸೆಂಟ್ರಲ್ ಪಾಸ್ ಆಗಬೇಕು. ಒಂದು ಓವರ್ ಬ್ರಿಡ್ಜು ಏನಾದರೂ ಮಾಡ್ದಿರಾ ಇಲ್ಲಿ ಸೈಕ್ ಮಾಡಿ ಬಿಸಾಕಿದ್ದಾರೆ ನೋಡಿ. ಹಿಂಗೊಂದು ರೋಡು, ಹಂಗೊಂದು ರೋಡು, ಹಂಗೊಂದು ರೋಡು, ಹೆಂಗೆಂಗೆಂಗೋ ರೋಡ್ ಮಾಡಕ್ಕವ್ರೆ. ಯಾವನೋ ಇಂಜಿನಿಯರ್ ಹೊಡಿಬೇಕು ಅವನಿಗೆಲ್ಲ. ಸೊ ನೋಡಿ, ಫಸ್ಟ್ ಇಂಪ್ರೂವ್ಮೆಂಟು ಇಲ್ಲಿ ಏನೋ ವಿಗ್ರಹ ಏನೋ ಕಟ್ತಾ ಇದ್ದಾರೆ ಎಂಟ್ರೆನ್ಸು, ವೆಲ್ಕಮ್ ಟು ಮುಳಬಾಗಿಲು ಅಂತ. ಇನ್ನೊಂದೇನು ಅಂದರೆ ಈ ಮರಗಳು ಇನ್ನೂ ಹಂಗೆ ಬಿಟ್ಟಿದ್ದಾರೆ ಗುರು. ಮರಗಳೇ ನಮಗೆ ಬೇಕಾಗಿರೋದು. ಅಲ್ಲಿ ನೋಡಿ ನಮ್ಮೂರು ಬೆಟ್ಟ ಕಾಣಿಸ್ತಾ ಇದೆ. ನೋಡಿ ಮರಗಳಿರೋದ್ರಿಂದ ನಮ್ಮೂರಿಗೆ ಲುಕ್ಕು, ನಮ್ಮೂರಿಗೆ ಒಂದು ತುಂಬ ದಿನ ಆದಮೇಲೆ ಒಳ್ಳೆ ಮಜಾ ಕೊಡ್ತಿದೆ. ಅದೇನೋ ಒಂಥರ ಸಂತೋಷ ಗುರು. ನಿಮ್ಗೆ ಅರ್ಥ ಆಗತ್ತಾ ಇಲ್ಲ ಹೇಳೋಕ್ಕೆ ಗೊತ್ತಿಲ್ಲ. ಬಟ್ ಸ್ವಂತ ಊರು ಬಿಟ್ಟು ಬೇರೆ ದೊಡ್ಡೂರಿಗೆ ಹೋಗಿ ಅಲ್ಲೇ ಇತ್ತು ಆ ಜೀವನ ನೋಡಿ, ಇಲ್ಲಿ ನಮ್ಮಂಥ ಸಣ್ಣ ಊರಿಗೆ ಬಂದು ವಾಪಸ್ ಬಂದು ಒಂದು 2-3 ದಿನ ಊರಲ್ಲಿ ಕಳ್ಕೊಂಡು ಮತ್ತೆ ಹೋಗ್ತೀವಲ್ವ, ಅದೊಂಥರ ಫೀಲೇ ಬೇರೆ. ಅದೆಲ್ಲೋ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಒಂದು ಕೋಟ್ ಓದಿದೆ. ಏನು ಅಂದರೆ ಮರ್ತೋಗಿದ್ದೀನಿ. ಬಟ್ ಏನು ಅಂದರೆ, ರಜಾ ಸಿಕ್ಕಿದ್ರೆ ಎಲ್ಲಾದರೂ ಹೋಗಿ ಬೇರೆ ಊರುಗಳಿಗೆ ತಿರ್ಕೊಬರೋಣ ಅನ್ನೋ ರೇಂಜಿಂದ ರಜಾ ಬಂದರೆ ಆರಾಮಾಗಿ ಮನೆಗೆ ಹೋಗ್ಬೋದಪ್ಪ ಅಂತ ಫೀಲ್ ಬರುತ್ತೆ ನೋಡಿ. ಆ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀವಿ ನಾವೆಲ್ಲ. ಸೈಕಲ್ವಾ, ಬಟ್ ಆದರೂ ಕ್ರೇಜಿ ನೋಡಿ. ಇಲ್ಲೆಲ್ಲ ನೋಡಿ, ಇಲ್ಲಿ ಫುಲ್ಲು ಏನೋ ಮಾಡಿದ್ದಾರೆ ಈದ್ ಮಿಲಾದ್ಗೆ. ನಮ್ಮೂರು ಸ್ವಲ್ಪ ಸೆನ್ಸಿಟಿವ್ ಏರಿಯಾ, 50-50 ಪಾಪ್ಯುಲೇಷನ್ ಇದೆ ಹಿಂದೂ ಮುಸ್ಲಿಮ್ಸ್ದು. ಮೊದಲೆಲ್ಲ ಗಲಾಟೆಗಳೆಲ್ಲ ಆಗ್ತಿತ್ತು, ಇವಾಗ ಗಲಾಟೆ ಏನೂ ಇಲ್ಲ. ಎಲ್ಲ ಚೆನ್ನಾಗೆ ಇಬ್ಬರು ಏನದು ರಿಲಿಜಿಯನ್ ಅವರು ಆರಾಮಾಗಿದ್ದಾರೆ. ಹಂಗೆ ಇರಲಿ ಅಂತ ಆಶಿಸೋಣ. ಸೊ ನೋಡಿ, ಇದು ನಮ್ಮೂರು ಮೇಯ್ನ್ ಸರ್ಕಲ್ ಅಂದ್ಕೊಳ್ಳಿ, ಅಂಬೇಡ್ಕರ್ ಸರ್ಕಲ್ ಅಂತಾರೆ. ಇಲ್ಲಿ ನೋಡಿ ಅಂಬೇಡ್ಕರ್ ಅವ್ರ ವಿಗ್ರಹ ಎಲ್ಲ ಇದೆ. ಇದು ಮೇಯ್ನ್ ರೋಡು, MC ರೋಡ್ ಅಂತಾರೆ ನೋಡಿ. ಇಲ್ಲಿ ನಮ್ಮ ಹಸುಗಳೆಲ್ಲ ನೋಡಿ ಹೆಂಗೆ ಟ್ರಾಫಿಕ್ ಇದೆಯೋ. ಎಲ್ಲ ಟ್ರಾಫಿಕ್ ಎಲ್ಲ ಏನದ್ರಿಂದ ಅಂದರೆ, ಇವಾಗ ಹೇಳ್ತೀನಿ ಬನ್ನಿ. ಮೊದಲೆಲ್ಲ ಅಲ್ಲೆಲ್ಲ ಕಟ್ಗಳಿತ್ತು ಡಿವಿಯೇಷನ್ ತಗೊಳಕ್ಕೆ, ಯೂಟರ್ನ್ ತಗೊಳಕ್ಕೆ ಎಲ್ಲ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಬ್ಲಾಕ್ ಮಾಡಿಬಿಟ್ಟವ್ರೆ ಪೊಲೀಸವರು. ಮತ್ತು ನೋಡಿ ಪಾರ್ಕಿಂಗ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ. ಮೊದಲೆಲ್ಲ ರೋಡಲ್ಲೇ ಪಾರ್ಕ್ ಮಾಡ್ತಾಯಿದ್ರು, ಫುಟ್ಪಾತ್ ಎಲ್ಲ ಅಕ್ವೈರ್ ಆಗೋಗಿತ್ತು ಅಂಗಡಿಗಳಿಂದ. ಇವಾಗೆಲ್ಲ ತೆಗ್ಸಿದ್ದಾರೆ, ನೀಟಾಗೆಲ್ಲ ಪಾರ್ಕ್ ಮಾಡಿದ್ದಾರೆ ನೋಡಿ. ಇದು ನೋಡಿ, ಇದು ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ. ಇದು ನೋಡಿ ಗುರು ಟ್ರಾಫಿಕ್ ಲೈಟ್ಗಳು, ಅದು ಸೈಕು. ನಮ್ಮೂರು ಬಂತು ಡೆವಲಪ್ಮೆಂಟು ಹೆಂಗೆ. ನೋಡಿ ಟ್ರಾಫಿಕ್ ಲೈಟ್ಗಳು ಅವು ಇವು ಎಲ್ಲಿ ನೋಡಿದ್ರು ಅಲ್ಲಿ ಪೊಲೀಸ್ಗಳು. ವಾ ವಾ ಹೆಂಗೆ ಕ್ರೇಜಿ ಅಲ್ವಾ. ಸೊ ನೋಡಿ ಹೆಂಗಿದೆಯೋ ಲೈಟ್ಗಳು, ಟ್ರಾಫಿಕ್ ಲೈಟ್ಗಳು ಎಲ್ಲ. ಮತ್ತು ಇನ್ನೊಂದು ಮೇಜರ್ ಚೇಂಜ್ ಡೆವಲಪ್ಮೆಂಟ್ ಏನು ಅಂದರೆ, ಬನ್ನಿ ತೋರಿಸ್ತೀನಿ. ರೋಡೆಲ್ಲ ನೋಡಿ ಎಷ್ಟು ಫ್ರೀ ಅನಿಸ್ತಾ ಇದೆ ಇವಾಗ. ಅಂದರೆ ಮೊದಲೆಲ್ಲ ಅರ್ಧ ರೋಡು ಅಕ್ವೈರ್ ಆಗೋಗ್ತಾ ಇತ್ತು. ಈ ಬಂಡಿಗಳು ಇಟ್ಕೊಂಡವರು ಅವರು
ಮತ್ತು ಎರ್ರಾಬಿರ್ರಿ ನಿಲ್ಲಿಸೋರು ಬಸ್ಗಳು ಎಲ್ಲಂದರೆ ಅಲ್ಲಿ ನಿಲ್ಲಿಸೋರು ಆಟೋ ಸ್ಟ್ಯಾಂಡ್ಗಳಂತೆ ಅವಂತೆ ಇವಂತೆ ಎಲ್ಲ ಇವಾಗೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ಮ್ಯಾನೇಜ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಈ ರೋಡು ಏನೋ ಮೇಜರ್ ಚೇಂಜ್ ಮಾಡ್ತಾ ಇದ್ದಾರೆ. ಓ ಕ್ರೇಜಿ. ನೋಡಿ ಇದೆಲ್ಲ ಮೊದಲಿರಲಿಲ್ಲ, ಇದು ಡಿವೈಡರೇ ಇರಲಿಲ್ಲ, ಇವಾಗ ಡಿವೈಡ್ರ್ ಎಲ್ಲ ಹಾಕ್ತಿದ್ದಾರೆ. ಯಪ್ಪ ಇಷ್ಟ ಡಿವೈಡ್ರಾ? ಏನಣ್ಣ ಏನೇನೋ ಡೆವಲಪ್ಮೆಂಟ್ ಮಾಡ್ತಿದ್ದೀರಲ್ಲಣ್ಣ, ಹೆಂಗಣ್ಣ ಹಿಂಗೆಲ್ಲ ಆಗೋದ್ರೆ? ವಾ ಆದರೂ ಜಾಮ್ ನೋಡಿ. ಬೆಂಗಳೂರಿಗೆ ಏನು ಕಮ್ಮಿ ಇಲ್ಲ ಗುರು, ನಮ್ಮೂರು ಕೂಡ. ಇವಾಗ ಮೊದಲೆಲ್ಲ ನಮ್ಮಪ್ಪ ನಮ್ಮಣ್ಣ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಅವರೆಲ್ಲ ಹೆಂಗೆ ಹೇಳ್ತಾಯಿದ್ರು ಅಂದರೆ, ನಾನು ಗಾಡಿ ಕಲಿಯೋವಾಗ ಎಲ್ಲ, ನೀನು ಮುಳ್ಬಾಗಲಲ್ಲಿ ಗಾಡಿ ಓಡಿಸೋದು ಕಲ್ತಿದ್ದೀಯಾ, ಮುಳ್ಬಾಗಲ ಮಾರ್ಕೆಟಲ್ಲಿ ಮುಳ್ಬಾಗ್ಲು ಟೌನಲ್ಲಿ ಎಲ್ಲ ಗಾಡಿ ಓಡಿಸ್ತಾ ಇದೆಯಾ ಅಂದರೆ ಇನ್ನು ಎಲ್ಲೇ ಹೋದರೂ ಗಾಡಿ ಓಡಿಸ್ತೀಯಾ ಅಂತ ಅರ್ಥ ಅಂತ ಹೇಳ್ತಿದ್ರು. ಮೊದಲೆಲ್ಲ ನಾನೆಲ್ಲ ನಂಬ್ತಾ ಇರಲಿಲ್ಲ, ನಮ್ಮದೆಲ್ಲ ಚಿಕ್ಕ ಟೌನು ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಅರ್ಥ ಆಗ್ತಾಯಿದೆ ಗುರು. ಯಾವುದೇ ಊರಿಗೆ ಹೋದ್ರೂ ನಾವು ನೀಟಾಗಿ ಆರಾಮಾಗಿ ಓಡಿಸ್ತೀವಿ. ಯಾಕಂದರೆ ಇಲ್ಲಿ ಜನ ಹಂಗೆ ಟ್ರಾಫಿಕ್ ರೂಲ್ಸೇ ಫಾಲೋ ಮಾಡ್ತಿರ್ಲಿಲ್ಲ. ಹೆಂಗಂದ್ರೆ ಹೆಂಗೆ ನುಗ್ಗೋರು, ಹೆಂಗಂದ್ರೆ ಹಂಗೆ ಓಡಿಸೋರು, ಆರ ನೋಡಿದ್ರೂ ತಿರುಗಲ್ಲ, ಮೂವ್ ಆಗಲ್ಲ, ಹಂಗೆಲ್ಲ ಇತ್ತು ಪರಿಸ್ಥಿತಿ. ಸೊ ಅದರಿಂದ ನಮ್ಮ ರಿಫ್ಲೆಕ್ಸಸ್ಸು ಸಖತ್ತಾಗಿದೆ, ಸಡನ್ನಾಗಿ ಮ್ಯಾನೇಜಬಲ್ ಮಾಡ್ತೀವಿ. ಏನಂತೀರ? ಕ್ರೇಜಿ ಆದರೂ ಖುಷಿ ಆಗತ್ತೆ ಗುರು, ಡೆವಲಪ್ಮೆಂಟ್ ನಮ್ಮೂರಲ್ಲೂ ಆಗ್ತಾ ಇದೆ ಅಂತ. ಬಟ್ ಬೇಜಾರು ಆಗುತ್ತೆ. ಏನು ಅಂದರೆ ಅಲ್ಲೆಲ್ಲ ಎಷ್ಟೋ ಫ್ಯಾಮಿಲೀಸು ಬಂಡಿಗಳಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಅವರೆಲ್ಲ ಇವಾಗ ಅವ್ರಿಗೇನಾದರೂ ಸಬ್ಸ್ಟಿಟ್ಯೂಟ್ ಮಾರ್ಕೆಟ್ ಏನಾದರೂ ಮಾಡಿಕೊಟ್ರೆ ಚೆನ್ನಾಗಿರತ್ತೆ. ಇಲ್ಲಾಂದರೆ ಅವ್ರಿಗೆಲ್ಲ ಹೆಂಗೆ ಲೈಫ್ ಲೀಡ್ ಮಾಡೋದು ಅಂತ ಅದೊಂದು ಬೇಜಾರಿದೆ. ಗೌರ್ಮೆಂಟ್ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡಬೇಕು. ಸೊ ಇಷ್ಟು ನಮ್ಮ ಚಿಕ್ಕ ವ್ಲಾಗು. ಇನ್ನೇನಿದ್ರು ಹೈವೇಗೆ ಹೋಗಿ ಹತ್ತೋಣ. ನಾವು ಮುಂದೆ ಏನಾದರೂ ಕ್ರೇಜಿ ಇರೋದಂದರೆ ತೋರಿಸ್ತೀನಿ. ಕತ್ಲು ಬೇರೆ ಆಗ್ತಾಯಿದೆ. ಸೊ ಅದಕ್ಕೆ ನಮ್ಮ ವ್ಲಾಗು ಇಲ್ಲೇ ಎಂಡ್ ಮಾಡೋಣ, ಏನಂತೀರ? ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್. ಸೈನಿಂಗ್ ಆಫ್ ಬಾರ್ಡರ್ ಕನ್ನಡಿಗ.